ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ನಡೀತಾ ಇದೆ. ನಾನು ರಘುನಾಥ್, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ. ನನ್ನ ಕ್ರಮ ಸಂಖ್ಯೆ 2. ಇವತ್ತು ಬೆಂಗಳೂರಿನಲ್ಲಿ 3 ಕಡೆ ಮತದಾನ ನಡೀತಾ ಇದೆ. ಚಂದ್ರಶೇಖರ್ ಭಾರತಿ ಮತ್ತು ರಾಯ ಕಲ್ಯಾಣ ಮಂಟಪ ಇದೆರಡು ಎದುರು ಬದುರು ಇದೆ. ಚಾಮರಾಜಪೇಟೆ ಶಂಕರಪುರಂನಲ್ಲಿ ಈ ಕೇಂದ್ರಗಳಿದೆ ಮತ್ತು ಬೆಂಗಳೂರು ದಕ್ಷಿಣ ಅಂಥೇಳಿ ಇದರ ಕೇಂದ್ರ ಬಂದು APS ಕಾಲೇಜ್ನಲ್ಲಿದೆ. ಹಾಗಾಗಿ ನಾವು ಈ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ. ಮತದಾರರ ಕೊನೆ ಗಳಿಗೆಯಲ್ಲಿ ಮಾತಾಡಿಸಿ ಅವರುಗಳ ಮನವೊಲಿಸಿ ಸಾಧ್ಯವಾದಷ್ಟು ಮತಗಳನ್ನ ಪಡೀಲಿಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದೀವಿ. ಈ ಬಾರಿ ಚುನಾವಣೆಯಲ್ಲಿ ನಾವು ಮಾಡಿರುವಂಥ ಕೆಲಸಕ್ಕೆ ಜನ ಸ್ಪಂದಿಸ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ನಾವು ಗೆಲ್ಲುವ ವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮುದಾಯ ಏನು ನಿರೀಕ್ಷೆ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮದೇ ಒಂದು ಪ್ರಣಾಳಿಕೆ ಕೊಟ್ಟಿದ್ದೀವಿ. ಆ ಪ್ರಣಾಳಿಕೆ ಮುಖಾಂತರ ಅಂದರೆ AKBMSದು ದೇಯೋದ್ದೇಶ, AKBMSದು ಬೈಲಾ ಇದೆ. ಆ ಬೈಲಾ ಅನುಗುಣವಾಗಿ ನಮ್ಮ ಪ್ರಣಾಳಿಕೆ ಕೊಟ್ಟಿದ್ದೀವಿ. ಆ ಪ್ರಣಾಳಿಕೆ ಮುಖಾಂತರ ನಾವೊಂದಷ್ಟು ಕೆಲಸ ಮಾಡಬೇಕು ಅಂತ ನಮ್ಮ ಮ್ಯಾನಿಫೆಸ್ಟೋ ತೊಗೊಂಬಂದಿದ್ದೀವಿ. ಒಂದು 100 ಕೋಟಿ ಸಂಗ್ರಹ ಮಾಡಬೇಕು ಅಂತ ಇದ್ದೀವಿ. ಸೊ ಹಾಗಾಗಿ ಅದರ ಮುಖಾಂತರವಾಗಿ ನಮ್ಮದೇ ಆದ ಸ್ಕೂಲು, ಕಾಲೇಜು ಇವುಗಳನ್ನೆಲ್ಲ ಮಾಡೋದಕ್ಕೋಸ್ಕರ ಒಂದು ದೇಯೋದ್ದೇಶನ ಇಟ್ಕೊಂಡಿದ್ದೀವಿ. ವೃದ್ಧಾಪ್ಯ ವೇತನ, ವಿದ್ಯಾರ್ಥಿ ವೇತನ, ವಿಧವಾ ವೇತನ, ಈ ಥರದ್ದೆಲ್ಲ ಒಂದಷ್ಟು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಒಳ್ಳೆಯದಾಗತ್ತೆ ಅಂತ ಜನರು ಆಸೆ ಪಡ್ತಾ ಇದ್ದಾರೆ. ಈ ಬಾರಿ ಬದಲಾವಣೆ ಬೇಕು ಅಂತ ಬಯಸ್ತಾ ಇದ್ದಾರೆ. ಆ ನಿರೀಕ್ಷೆಯಲ್ಲಿ ಇವತ್ತು ಸಂಜೆ ಮೇಲೆ ನಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ.